ಇಳಕಲ್ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಶ್ರೀ ಮಹಾಯೋಗಿ ವೇಮನರ ಜಯಂತಿಯನ್ನು ಶುಕ್ರವಾರದಂದು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ವಿಜಯಾನಂದ ಕಾಶಪ್ಪನವರ್ ವೇಮನರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ವೇಮನರು ಶ್ರೇಷ್ಠ ವಚನಕಾರ, ತತ್ವಜ್ಞಾನಿ, ಮಹಾಯೋಗಿಗಳು. ಸಾಮಾಜಿಕ ಅಸಮಾನತೆ, ಜಾತೀಯತೆ, ಅಂಧಶ್ರದ್ಧೆ ಮುಂತಾದ ಅನಿಷ್ಟ ಪದ್ಧತಿಗಳ ವಿರುದ್ಧ ತಮ್ಮ ವಚನಗಳ ಮೂಲಕ ಅರಿವು ಮೂಡಿಸಿದ್ದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಿಂಗಪ್ಪ ಬಿರಾದರ್, ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ, ಉಪ ತಹಸೀಲ್ದಾರ್ ಈಶ್ವರ್ ಗಡ್ಡಿ, ರೆಡ್ಡಿ ಸಮಾಜದ ಮುಖಂಡ ಮುತ್ತು ಪಾಟೀಲ್, ರಾಯನಗೌಡ ಗೌಡರ್ ಮತ್ತು ತಾಲೂಕಾ ಆಡಳಿತ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿಗಾರರು ನಬಿ ಹುಣಸಗಿ, ಜನಧ್ವನಿ ನ್ಯೂಸ್, ಇಳಕಲ್. ಜಯಂತಿಗಳು ಹೆಚ್ಚಾಗಲೇಬೇಕು. ಯಾಕಂದ್ರೆ ನಾನು ಅದಕ್ಕೆ ಪರವಾಗಿರುವಂತ, ಯಾಕಂದ್ರೆ ಇದರಲ್ಲಿ ತುಷ್ಟೀಕರಣ ಅನ್ನೋ ಪ್ರಶ್ನೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದ್ರೆ, ಜಯಂತಿಗೆ ಜನ ಸೇರ್ತಾರೋ ಬಿಡ್ತಾರೋ ಅದು ಎರಡನೇದು. ಆ ಮಹಾಪುರುಷರ ಬಗ್ಗೆ ಒಂದು 4 ಜನಕರ ನಾವು ಮಾತಾಡ್ತೀವಲ್ಲ ಅನ್ನೋದು ಒಂದು ಸಾರ್ಥಕತೆ ಆಗುತ್ತೆ. ಈಗ ವೇಮನರ ಬಗ್ಗೆ, ವೇಮನ ಕೂಡ ಆಂಧ್ರ ಪ್ರದೇಶದಲ್ಲಿ ಅಜ್ಞಾತನಾಗಿ ಉಳಿದ. ಸುಮಾರು ಸಾವಿರಾರು ವಚನಗಳನ್ನ, ಸಾವಿರಾರು ಕೃತಿಗಳನ್ನು ರಚಿಸಿದ್ರು ಕೂಡ ನಮ್ಮ ಸರ್ವಜ್ಞ ಕವಿ ಹಾಗೆ ಅವನ ವಚನಗಳು ಪ್ರಕಾಶಿತಗೊಳ್ಳಲಿಲ್ಲ. ಯಾವ ರೀತಿ ಕನ್ನಡಕ್ಕೆ ಕಿಟಲ್ ಬಂದಾಗ ನಮ್ಮ ಕನ್ನಡದ ಪರಂಪರೆ, ಬ್ರಿಟಿಷ್ ಅಧಿಕಾರಿ ಕಿಟಲ್ ಕನ್ನಡವನ್ನು ಪ್ರಸಿದ್ಧಿಪಡಿಸಿದ, ಅದೇ ರೀತಿ ಬ್ರೌನ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಆಂಧ್ರ ಪ್ರದೇಶದಲ್ಲಿದ್ದ. ಅದು ಬ್ರೌನ್ ಅನ್ನುವ ಅಧಿಕಾರಿ ವೇಮನರ ಎಲ್ಲ ವಚನಗಳನ್ನು ಸಂಗ್ರಹಿಸಿ ಬೆಳಕಿಗೆ ತಂದ. ಅವಾಗ ವೇಮನರು ವಿಶ್ವಕವಿಯಾದರು ಅಂತ ಹೇಳ್ತಾರೆ. ವಿಷಯ ಲಂಪಟರಾಗಿದ್ದರು ಅಂತ ಒಂದು ಶಬ್ದವನ್ನು ಕೂಡ ಗೌಡರು ಬಳಸಿದರು. ನಿಜ, ಅವರು ಒಂದು ರೀತಿಯ ಸ್ಥಿತಿವಂತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಅವರು ಸ್ತ್ರೀ ರೋಧರಾಗಿದ್ದರು, ವಿಷಯ ಲಂಪಟರಾಗಿದ್ದರು. ಆ ವೇಮನನನ್ನ ಸರಿದಾರಿಗೆ ತಂದವರು ಇಬ್ಬರು. ಒಬ್ರು ಅವನ ಅತ್ತಿಗೆ ಆದಂತ ಹೇಮರೆಡ್ಡಿ ಮಲ್ಲಮ್ಮ, ಇನ್ನೊಬ್ರು ಅಭಿರಾಮಾಚಾರ್ಯರಂತ ಬರ್ತಾರೆ. ವೇಮನರ ವಚನಗಳಲ್ಲಿ ವಿಶ್ವದ ಅಭಿರಾಮ ಅಂತೇಳಿ ಒಂದು ವಚನಾಂಕಿತ ಬರುತ್ತೆ. ಅಭಿರಾಮಾಚಾರ್ಯರು ಆ ವೇಮನನಿಗೆ ಜ್ಞಾನ ಸಾಕ್ಷಾತ್ಕಾರ ಕೊಡಿಸುವಂತ ಒಂದು ಕತೆ ಬರುತ್ತೆ. ಅದಕ್ಕಾಗಿ ಅಭಿರಾಮಾಚಾರ್ಯರು ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಇವರಿಬ್ಬರು ವೇಮನನ ಮಹರ್ಷಿಯಾಗಿ, ಮಹಾಯೋಗಿಯಾಗಿ ರೂಪಿಸುವಲ್ಲಿ ಕಾರ್ಯಕರ್ತರಾಗ್ತಾರೆ. ಇಂಥ ಒಬ್ಬ ಮಹಾನ್ ಯೋಗಿಯ 612ನೇ ಜನ್ಮದಿನವನ್ನ ನಾವಿಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಸರ್ವಜ್ಞ ಮತ್ತು ತಿರುವಳ್ಳವರು, ತಮಿಳುನಾಡಿನ ತಿರುವಳ್ಳವರು ಮತ್ತು ಸರ್ವಜ್ಞ, ಈ ರೀತಿ ಈ ಸಾಲಿಗೆ ಸೇರುವಂತ ದಕ್ಷಿಣ ಭಾರತದ ಮಹಾನ್ ದಾರ್ಶನಿಕ ವೇಮನ ಮಹರ್ಷಿ, ವೇಮನ ಮಹಾಯೋಗಿ. ಆ ಮಹಾಯೋಗಿಯ ಒಂದು ತತ್ವ ಆದರ್ಶಗಳು ನಿಮಗೆಲ್ಲ ಪ್ರೇರಕ ಆಗಿರಲಿ ಅಂತ ಆಶಿಸಿ, ಹೇಮ ಮತ್ತು ವೇಮ ಇವೆರಡು ರೆಡ್ಡಿ ಸಮುದಾಯದ ಕಣ್ಣುಗಳಿದ್ದಂತೆ. ಎಲ್ಲ ಸಮುದಾಯಗಳು ಇಂಥ ಮಹಾಪುರುಷರಿಗೆ ಜನ್ಮ ಕೊಟ್ಟಿವು ಅನ್ನುವಂತ ಅಭಿಮಾನ ಅಷ್ಟೇ. ಅವರು ಯಾವುದೇ ಸಮುದಾಯಕ್ಕೆ ಸೀಮಿತರಾದವರಲ್ಲ. ಎಲ್ಲರೂ ಆ ಸಮುದಾಯನ ಮೀರಿ ಬೆಳೆದವರು. ಆದ್ರಿಂದ ನಮ್ಮ ಸಮುದಾಯದಾಗ ಹುಟ್ಟಿ ಅನ್ನೋದು ಒಂದು ಅಭಿಮಾನ ಪಡೋದು ಮಾತ್ರ ರೆಡ್ಡಿ ಸಮುದಾಯ ಪಡಬೇಕಾಗತ್ತ. ಆ 2 ಕಣ್ಣುಗಳು, ರೆಡ್ಡಿ ಸಮುದಾಯದ ಕಣ್ಣುಗಳು, ಒಂದು ಕಾಣಿಕೆಗಳು. ಅಂತ ಒಂದು ಮಹಾಯೋಗಿಯ ಜನ್ಮದಿನಾಚರಣೆ ಶುಭಕಾಮನೆಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಗೊತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರಕ್ಕೆ ಇಚ್ಛೆ ಪಡುತ್ತೇನೆ. ವೇಮನ ಅವರು ಕುರಿತು ನಮ್ಮ ಬಸವಗೌಡರು, ನಮ್ಮ ಗದ್ದರಿಕೆಯರು ಅವರ ಇತಿಹಾಸ ಪುಟಗಳನ್ನು ಇವತ್ತು ಇಲ್ಲಿ ಹೇಳಿದ್ದಾರೆ. ನಮ್ಮ ಬಸವಗೌಡರು ಒಂದು ಮಾತನ್ನು ಹೇಳಿದರು. ಸುಮಾರು 63 ಜಯಂತಿ ಆಗಿದೆ ವರ್ಷದಲ್ಲಿ. ಜಯಂತಿಗಳನ್ನ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ಕೂಡ ನಾವು ಅರ್ಥೈಸ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಅವರು ನಾಡಿಗೆ, ಈ ಮನುಕುಲಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತವ್ರು. ಯಾರು ಮನುಕುಲವನ್ನ ಕಲ್ಯಾಣ ಮಾಡಿದ್ದಾರೆ, ಈ ದೇಶದ ಮತ್ತು ಜನಾಂಗಕ್ಕಾಗಿ ಒಳ್ಳೆಯದನ್ನ ಮಾಡಿದವರ ಒಂದು ಜಯಂತ್ಯೋತ್ಸವವನ್ನ ಈ ನಾಡಿಗಾಗಿ ಅವರು ಕವಿಗಳಾಗಿ, ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರ ಮೈದನರಾಗಿ ಏನು ಒಂದು ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು, ಅದರಲ್ಲಿ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳ್ತೀವಿ ನಾವು, ಸಾಮಾಜಿಕ ಹರಿಕಾರರು, ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡೋದಕ್ಕೆ ಇವತ್ತು ದಾರ್ಶನಿಕ ಆದಂಥವ್ರು, ಕವಿಗಳು, ಅನೇಕ ವಚನಗಳನ್ನು ರಚಿಸಿದಂಥವ್ರು
ಇವತ್ತು ಅಂಥವರ ಒಂದು ಜಯಂತಿ ಉತ್ಸವವನ್ನು ಇವತ್ತು ಸರ್ಕಾರವೇ ಯಾಕೆ ಆಚರಣೆ ಮಾಡುತ್ತಂದ್ರೆ ಅದರ ಸಂದೇಶವನ್ನು ನಾವು ಜನರಿಗೆ ಕೊಡುವ ಜೊತೆಗೆ ನಾವು ಆ ಮಾರ್ಗದಲ್ಲಿ ಆ ಸಮಾಜಕ್ಕಾಗಿ ಸೀಮಿತ ಅಲ್ಲ, ಇಡೀ ಮನಕುಲಕ್ಕಾಗಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾವು ಪಾಲನೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವುದಕ್ಕೆ ನಮಗೆ ಈ ಒಂದು ಜಯಂತಿಯ ಮುಖಾಂತರ ನಾವು ಅರ್ಥೈಸಿಕೊಂಡು ನಡೆಯುವಂಥದ್ದು ಬಹಳ ಅಗತ್ಯ ಇರುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಬದಲಾವಣೆ ಕಾಲದಲ್ಲಿ ನಾವಿದ್ದೀವಿ. ಆ ಬದಲಾವಣೆ ಕಾಲದಲ್ಲಿ ಇವತ್ತು ಏನು ನಮ್ಮ ಪೂರ್ವಜರು, ದಿಗ್ಗಜರು, ಯುಗ ಪುರುಷರು, ಮಹಾಪುರುಷರು, ಮಹಾತಪಸ್ವಿಗಳು, ಕವಿಗಳು ಇವತ್ತು ಈ ನಾಡಿನಲ್ಲಿ ಏನು ಈ ಭೂಮಿ ಮೇಲೆ ನಡೆದಾಡಲು ಹೋಗಿದ್ದಾರೆ, ಅವರು ನಮಗೊಂದು ಸಂದೇಶವನ್ನ, ಒಂದು ಮಾರ್ಗದರ್ಶನ ನೀಡಿ ಹೋಗಿದ್ದಾರೆ. ಆ ಮಾರ್ಗದರ್ಶನದಿಂದ ನಾವು ಕೂಡ, ನೀವು ಕೂಡ ಮನುಷ್ಯರಾಗಿ ಬಹಳದನ್ನ ನಾವು ಕಲಿಬೇಕಾಗಿರುವಂಥದ್ದು ಬಹಳ ಅಗತ್ಯ ಇದೆ. ಆ ಒಂದು ನಿಮಿತ್ತವಾಗಿ ಇವತ್ತು ಸರ್ಕಾರಗಳು ಎಷ್ಟೇ ಜಯಂತಿ ಆದರೂ ಕೂಡ ಅದರಲ್ಲಿ ಒಂದು ಅರ್ಥ ಇದೆ, ಅದರಲ್ಲಿ ಸಂದೇಶ ಇದೆ ಅನ್ನೋ ಒಂದು ಕಾರಣದಿಂದಲೇ ಈ ಜಯಂತಿಗಳನ್ನ ಇವತ್ತು ಆಚರಣೆ ಮಾಡುವಂಥದ್ದು. ಆದ ಕಾರಣ ಇವತ್ತು ವೇಮ ಮತ್ತು ಹೇಮರೆಡ್ಡಿ ಮಲ್ಲಮ್ಮ, ಒಂದು ವೇಮನ ಕವಿಗಳು, ಇವರು ಕೂಡ ಇವತ್ತು ಒಳ್ಳೆಯ ಒಂದು ಆದರ್ಶವಾಗಿ ಜೀವನವನ್ನು ನಡೆಸೋದಕ್ಕೆ ನಮಗೆ ಏನೋ ಒಂದು ಮಾರ್ಗವನ್ನು ನೀಡಿದ್ದಾರೆ. ಅದರಲ್ಲಿ ನಾವು ನಡೆಯೋಣ ಅನ್ನೋ ಮಾತನ್ನು ಹೇಳಿ ಈ ಒಂದು ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ಆ ಶ್ರೀ ವೇಮನ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತು